ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಎಲ್ಲಿದೆಯಪ್ಪ ಪ್ರಜ್ವಲ್ ರೇವಣ್ಣ, ಯಾವಾಗ ಬರ್ತೀಯಾ ಅಂತ ಕೇಳ್ತಾ ಇದ್ದಂತವರಿಗೆ ನಿನ್ನೆ ತಡರಾತ್ರಿ ಉತ್ತರ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಾಗಿದೆ. ರಾಜ್ಯದ SIT ಅಧಿಕಾರಿಗಳ ವಶದಲ್ಲಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಕಳೆದ 34 ದಿನಗಳಿಂದಲೂ ಕೂಡ ಎಲ್ಲರಿಗೆ ಅಂದ್ರೆ ಎಲ್ಲಾ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಪ್ರಜ್ವಲ್ ರೇವಣ್ಣ ಕಾಣೆಯಾಗಿಬಿಟ್ಟಿದ್ರು. ಹಾಗಾಗಿನೇ ಅವರ ವಿರುದ್ಧವಾಗಿ ರಾಜ್ಯದ ಜನ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವರನ್ನ ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಯಿತು ನಿನ್ನೆ ತಡರಾತ್ರಿ, SIT ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿತ್ತು, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ನಿನ್ನೆ ತಡರಾತ್ರಿ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಬಂದಿದ್ದಾರೆ. SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಗ್ ಡೇ ಇವತ್ತು ರೇವಣ್ಣ ಅವರ ಫ್ಯಾಮಿಲಿಗೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ 34 ದಿನಗಳ ಕಾಯುವಿಕೆ ಹೇಗಿತ್ತು ನಿಮಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಆ ವಿಡಿಯೋಗಳು ಯಾವಾಗ ಎಲ್ಲರ ಮೊಬೈಲ್ ಸೇರಿದ್ವೋ ಆ ದಿನದಿಂದಲೂ ಕೂಡ ರೇವಣ್ಣ ಕುಟುಂಬಸ್ಥರನ್ನ ಬಾಯಿಗೆ ಬಂದ ಹಾಗೆ ಜನ ಬೈತಾನೆ ಇದ್ದಾರೆ. ಎಸ್ಪೆಷಲಿ ಘನ ಕಾರ್ಯ ಮಾಡಿರುವಂತ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ನಿರಂತರವಾಗಿ ಬೆಂಕಿ ಉಗುಳ್ತಾ ಇದ್ರು ಜನಸಾಮಾನ್ಯರು. ಇಂಥ ಒಬ್ಬ ನಾಲಾಯಕ MP ನಾವು ನಮ್ಮ ಕೈಯಾರೆ ವೋಟ್ ಮಾಡಿ ಗೆಲ್ಲಿಸಿದೀವಲ್ಲ ಅಂತ ಹೇಳಿ ಹಾಸನದ ಜನತೆ ತಲೆ ಚಚ್ಕೊಳ್ತಾ ಇದ್ರು. ಇಡೀ ರಾಜ್ಯದ ಜನ ಕ್ಯಾಕರಿಸಿ ಉಗಿತಾ ಇದ್ರು. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅಂತ ಹುಡುಕಿದ್ರೆ ಪ್ರಜ್ವಲ್ ರೇವಣ್ಣ ಹೊಳೆ ನರಸೀಪುರದ ಮನೆಯಲ್ಲೂ ಇಲ್ಲ, ಬೆಂಗಳೂರಿನ ಅವರ ತಾತನ ಮನೆಯಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ. ಎಸ್ಕೇಪ್, ವಿದೇಶಕ್ಕೂ ಹೋಗಿಬಿಟ್ಟಿದ್ರು. ಅದಾದ ನಂತರ ನೋಡಿ ಎಂಥ ವಿಪರ್ಯಾಸ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಈ ವಿಚಾರ ಗೊತ್ತಾಗುತ್ತೆ, ವಾಪಸ್ ಬಂದಿಲ್ಲ. 34 ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಿದ್ದಾರೆ. ನಮ್ಮ ರಾಜ್ಯಕ್ಕೆ ನಿನ್ನೆ ತಡರಾತ್ರಿ ಬಂದಿದ್ದಾರೆ. 34 ದಿನಗಳು ಬೇಕಾಯಿತು, 1 ತಿಂಗಳ ಮೇಲ್ಪಟ್ಟು ದಿನಗಳು ಬೇಕಾಯಿತು ಪ್ರಜ್ವಲ್ ರೇವಣ್ಣ ಅವರು ರಾಜ್ಯಕ್ಕೆ ಬರೋದಕ್ಕೆ. ಮಾನ ಮರ್ಯಾದೆ ನಾಚಿಕೆ ಇದೇನೂ ಇಲ್ಲ ಇವರಿಗೆ. ಹಾಗಾಗಿನೇ 1 ತಿಂಗಳು ಬಿಟ್ಟು ಬಂದಿದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ, ಇವರು ತಪ್ಪು ಮಾಡಿಲ್ಲ ಅಂತ ಅಂದಿದ್ರೆ ಅವತ್ತೇ ಬರಬೇಕಾಗಿತ್ತು. ಈಗ ನಾನು ತಪ್ಪು ಮಾಡಿಲ್ಲ, ಇದು ರಾಜಕೀಯ ಷಡ್ಯಂತ್ರ, ಹಾಗೆ ಹೀಗೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತೆಲ್ಲ ಒಂದು ವಿಡಿಯೋ ಮಾಡಿ ಹರಿಬಿಡ್ತಾರೆ. ಇದನ್ನ ನಂಬೋದಕ್ಕೆ ಜನ ಮೂರ್ಖರ? ಸಾಧ್ಯನೇ ಇಲ್ಲ. ಅದಾದ ನಂತರ ಯಾವಾಗ ಪ್ರಜ್ವಲ್ ವಿಡಿಯೋ ಮಾಡಿ ನಾನು ಬರ್ತೀನಿ ಮೇ 31ಕ್ಕೆ ಅಂತ ಹೇಳ್ತಾರೋ ನಮ್ಮ SIT ಅಧಿಕಾರಿಗಳು ಆಗ ಅಲರ್ಟ್ ಆಗಿಬಿಡ್ತಾರೆ. ಅದಕ್ಕಿಂತ ಮೊದಲು SIT ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವರ ಕೆಲಸ ಏನು ಅಂತೆಲ್ಲ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು. ಇದೇ ಕೆಲಸನ ಒಬ್ಬ ಜನಸಾಮಾನ್ಯ ಮಾಡಿದ್ರೆ ಬಿಟ್ಟು ಬಿಡ್ತಾ ಇದ್ರ? ಒಬ್ಬ ಬಡ ವ್ಯಕ್ತಿ ಮಾಡಿದ್ರೆ ಸುಮ್ಮನೆ ಬಿಟ್ಟು ಬಿಡ್ತಾ ಇದ್ರ? ಇಷ್ಟೊತ್ತಿಗೆ ಎಲ್ಲೇ ಇದ್ರು ಹೋಗಿ ಎತ್ತಾಕೊಂಡು ಬರ್ತಿದ್ರಿ, ಆತನ ಹೆಡೆಮುರಿ ಕಟ್ತಿದ್ರಿ ಅಂತ ಹೇಳಿ SIT ಅಧಿಕಾರಿಗಳ ಮೇಲೆ ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಫೈನಲಿ ಪ್ರಜ್ವಲ್ ರೇವಣ್ಣ ಬರೋ ಸುದ್ದಿ ಕೇಳಿ SIT ಅಧಿಕಾರಿಗಳು ಖುಷಿ ಆಗ್ಬಿಟ್ಟಿದ್ರು. ಅಲರ್ಟ್ ಆಗಿ ಮೊದಲೇ 2-3 ದಿನಗಳ ಮೊದಲೇ ಏರ್ಪೋರ್ಟ್ನಲ್ಲಿ ಹೋಗಿ ಕಾಯ್ತಾ ಕೂತಿದ್ರು, ಯಾವ ಕ್ಷಣದಲ್ಲಿ ಬೇಕಾದರೂ ಬರ್ಬೋದು ಈ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ. ಫೈನಲಿ ನಿನ್ನೆ ತಡರಾತ್ರಿ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ. ಯಾವ ರೀತಿಯಾಗಿ ಅಂತ ಅಂದರೆ ನೇರವಾಗಿ ಹೋಗಿ ಅವರನ್ನು ಸುತ್ತುವರಿದು ಅಲ್ಲಿಂದ ಎಳ್ಕೊಂಡು ಬರ್ತಾರೆ ಅನ್ನೋದಕ್ಕಿಂತ ಪ್ರಜ್ವಲ್ ರೇವಣ್ಣ ಇದಾರಲ್ಲ, ಏನೋ ತೊಂದರೆನೇ ಆಗಿಲ್ಲ. ರಾಜ್ಯದಲ್ಲಿ ಈ ರೀತಿಯಾಗಿ ಸಂಚಲನ ಕ್ರಿಯೇಟ್ ಮಾಡಿದೆ ಅವರ ವಿಡಿಯೋ ಪುರಾಣಗಳು. ಇಂಥ ಸಂಚಲನ ಏನು ಬೆಂಕಿನೇ ಬಿದ್ದು ಹೋಗ್ಬಿಡ್ತು. ಜನ ನೋಡಿದರೆ ಈ ಲೆವೆಲ್ಗೆ ಸಿಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರ ಕುಟುಂಬದವರು ನೋಡಿದರೆ ಮಾನ ಮರ್ಯಾದೆ ಅಂತೆಲ್ಲ ಪಾಪ ಭಯ ಬಿದ್ದು ಒದಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದೆ. ಆದರೆ ಪ್ರಜ್ವಲ್ ರೇವಣ್ಣ ಅವ್ರು ಹೆಂಗೆ ಬಂದ್ರು ಗೊತ್ತೇನ್ರಿ, ನಿನ್ನೆ ರಾತ್ರಿ ಒಳ್ಳೆ ರಾಜ ಮನುಷ್ಯ ಆರಾಮಾಗಿ ಏನೂ ಆಗೇ ಇಲ್ವೇನೋ ಅಂತ ಹೇಳಿ ಬಂದರು ಏರ್ಪೋರ್ಟ್ನಲ್ಲಿ. ಆರಾಮ್ ಟೀ ಶರ್ಟ್ ಹಾಕ್ಕೊಂಡು ನೈಟ್ ಪ್ಯಾಂಟ್ ಹಾಕ್ಕೊಂಡು ಮಸ್ತಾಗಿ ಈಗ ಟೂರ್ಗೆ ಹೋಗಿ ಬರ್ತಾರಲ್ಲ, ಆರಾಮಾಗಿ ಮಸ್ತಾಗಿ ಬರ್ತಾರಲ್ಲ, ಹಾಗೆ ಪ್ರಜ್ವಲ್ ರೇವಣ್ಣ ಅವರು SIT ಅಧಿಕಾರಿಗಳ ಜೊತೆಗೆ ಬರ್ತಾರೆ ಏರ್ಪೋರ್ಟ್ನಲ್ಲಿ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಬಹುದು. ಆರಾಮಾಗಿ ಬರ್ತಾ ಇದ್ದಾರೆ. ಯಾವುದೋ ಹೀರೋ ಬಂದಂಗೆ ಲುಕ್ ಇಲ್ವಾ? ಅಂದರೆ ಅವ್ರಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಆ ಮುಖದಲ್ಲಿ ಆ ಭಯನೂ ಇಲ್ಲ, ಜೊತೆಗೆ ಆತಂಕನೂ ಇಲ್ಲ, ನಥಿಂಗ್. ಕೂಲ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ, ಆರಾಮಾಗಿದ್ದಾರೆ, ಏನೂ ಆಗಿಲ್ಲ.
ನಾನೇನೂ ತಪ್ಪು ಮಾಡಿಲ್ಲ, ಈ ವಿಡಿಯೋಗಳು ನನ್ನದಲ್ಲ. ಅಂದರೆ ಅವ್ರಿಗೆ ಏನೂ ಭಯನೇ ಇಲ್ಲ. ಅಂದರೆ ನಾವೆಲ್ಲ ಅಂದ್ಕೊಂಡಿದ್ವಿ ಪ್ರಜ್ವಲ್ ರೇವಣ್ಣ ಗಾಬರಿ ಆಗಿರ್ತಾರೆ, ಬೇಗ ಬೇಗ ಓಡೋಗ್ಬಿಡ್ತಾರೆ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಂಡು ಅಂತ ಹೇಳಿ. ಆದರೆ ಪ್ರಜ್ವಲ್ ರೇವಣ್ಣ ಹಾಗೆ ಮಾಡಲಿಲ್ಲ. ಕೂಲಾಗಿ ಬಂದರು, ಆರಾಮಾಗಿ ಹೋದರು SIT ಅಧಿಕಾರಿಗಳ ಜೊತೆಗೆ ಈಗ ನಿನ್ನೆ ತಡರಾತ್ರಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ಅಂದರೆ ವಶಕ್ಕೆ ಪಡೆದುಕೊಂಡು SIT ಅಧಿಕಾರಿಗಳು CIDಯ ಕೇಂದ್ರ ಕಚೇರಿ ಇದೆಯಲ್ಲ ಅಲ್ಲಿ ಕರ್ಕೊಂಡು ಬರ್ತಾರೆ. ಇಡೀ ರಾತ್ರಿ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಯೇ ಕಾಲ ಕಳೀತಾರೆ. ಅಂದರೆ ಅವರ ತಂದೆ ರೇವಣ್ಣ ಅವರು ಎಲ್ಲಿದ್ರೋ ಅಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದ್ರು, ಈಗಲೂ ಇದ್ದಾರೆ ಅಲ್ಲೇ. ಇವತ್ತು ಏನೇನಾಗುತ್ತೆ ಹಾಗಾದರೆ, ಪ್ರಜ್ವಲ್ ರೇವಣ್ಣ ಅವರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಏನೇನು ಮಾಡಲಾಗುತ್ತೆ, ಭಾಳ ಪ್ರಮುಖವಾಗಿ ಈ ವಿಚಾರ. ಅದಕ್ಕಿಂತ ಮೊದಲು ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದ ತಕ್ಷಣ ಅವರಿಂದ SIT ಅಧಿಕಾರಿಗಳು ಏನೆಲ್ಲ ವಶಕ್ಕೆ ಪಡೆದಿದ್ದಾರೆ ಅನ್ನೋದು. ಮೊದಲಿಗೆ ಅವರ ಪರ್ಸ್ ವಶಕ್ಕೆ ಪಡಿತಾರೆ, ಮೊಬೈಲನ್ನು ತೆಗೆದುಕೊಳ್ತಾರೆ, ಅವರ 2 ಬ್ಯಾಗ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ SIT ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸಾಕ್ಷಿ ಆಧಾರ ಬಹಳ ಮುಖ್ಯ. ಹಾಗಾಗಿ ಅವರ ಮೊಬೈಲನ್ನು ರಿಟ್ರೀವ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಆ ಮೊಬೈಲ್ನಲ್ಲಿ ಇನ್ನೂ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ವಾ, ವಿಡಿಯೋಗಳೇನಾದರೂ ಸಿಗ್ತಾವ, ಏನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರು, ಏನಾದರೂ ಡಿಲೀಟ್ ಮಾಡಿದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಯುತ್ತೆ, ರಿಟ್ರೀವ್ ಮಾಡ್ತಾರೆ. ಅದಾದ ನಂತರ ಅವರ ಬ್ಯಾಗ್ ಚೆಕ್ ಮಾಡ್ತಾರೆ, ಅವರ ಪರ್ಸ್ ಚೆಕ್ ಮಾಡ್ತಾರೆ, ಅವರಿಂದ ವಶಪಡಿಸಿಕೊಡುವಂಥ ಎಲ್ಲ ವಸ್ತುಗಳನ್ನು ಚೆಕ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಅದೆಲ್ಲ ಆದ ನಂತರ ಇವತ್ತು ನೇರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಅಂದರೆ ಪ್ರಜ್ವಲ್ ರೇವಣ್ಣ ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಅಂದರೆ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ. ಮೊದಲಿಗೆ ಅವರ ಟೋಟಲ್ ಬಾಡಿ ಚೆಕಪ್ ಮಾಡ್ತಾರೆ ಇವತ್ತು ಅಧಿಕಾರಿಗಳು, ಅಂದರೆ ಡಾಕ್ಟರ್ಸ್. ಆ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿದ ನಂತರ ಅವರನ್ನು ನೇರವಾಗಿ SIT ಅಧಿಕಾರಿಗಳ ಕಚೇರಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಎಲ್ಲ ಸಾಧ್ಯತೆ ಇದೆ. ಮಧ್ಯಾಹ್ನ 1 ಗಂಟೆ ಅಂತ ಹೇಳಲಾಗ್ತಾ ಇದೆ, ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ. ಆದರೆ ಅವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇವತ್ತು ಹಾಜರುಪಡಿಸಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ SIT ಅಧಿಕಾರಿಗಳು. ಯಾಕೆಂತ ಹೇಳಿದರೆ ಈ ಪ್ರಕರಣ ಸಣ್ಣ ಪುಟ್ಟ ಪ್ರಕರಣ ಅಲ್ಲ. ಇದು ಒಬ್ಬ MP ಮೇಲೆ ಲೈಂಗಿಕ ದೌರ್ಜನ್ಯದ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಒಬ್ಬ MP ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಆ MP ಅವರ ಮೇಲೆ ದೊಡ್ಡ ಆರೋಪ. ಹಾಗಾಗಿನೇ 14 ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಕೇಳುವಂಥ ಎಲ್ಲ ಸಾಧ್ಯತೆ ಇದೆ. ಬ್ರೀಫ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ SIT ಅಧಿಕಾರಿಗಳು. ತುಂಬ ಸೂಕ್ಷ್ಮವಾದಂಥ ವಿಚಾರ ಇದು. ಹಾಗಾಗಿನೇ ಯಾಕೆ ಅಂತ ಹೇಳಿದರೆ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಯಾವ ರೀತಿಯಾಗಿ ದಾಳಿ ಮಾಡಿದ್ರು, ಅಥವಾ ಅವರ ಮೇಲೆ ಯಾವ ರೀತಿಯಾಗಿ ದೌರ್ಜನ್ಯ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ SIT ಅಧಿಕಾರಿಗಳಿಗೆ ಗೊತ್ತಿದೆ. ಅಂದರೆ ಸಂತ್ರಸ್ತೆಯರು ಹೇಳಿದ್ದಾರೆ, ಜೊತೆಗೆ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ SIT ಅಧಿಕಾರಿಗಳು. ಹಾಗಾಗಿನೇ ಸಾಕಷ್ಟು ಪ್ರಶ್ನೆಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸಾಲು ಪ್ರಶ್ನೆಗಳನ್ನು ಮಾಡಲಾಗುತ್ತೆ. ಯಾಕೆ ನೀವು ದೇಶ ಬಿಟ್ಟು ಹೋಗಿದ್ರಿ, ಅಲ್ಲೇನು ಕೆಲಸ ಇತ್ತು, ಜೊತೆಗೆ ಸುದ್ದಿ ತಿಳಿದ ತಕ್ಷಣ ಈ ಘಟನೆ ಬಗ್ಗೆ ನಿಮಗೆ ತಿಳಿದ ತಕ್ಷಣ ಯಾಕೆ ಭಾರತಕ್ಕೆ ವಾಪಸ್ ಬರಲಿಲ್ಲ, ನಿಮಗೆ ನೀವು ತಪ್ಪು ಮಾಡಿಲ್ಲ ಅಂತ ಅಂದಿದ್ದೆ, ಆದರೆ ನೀವು ಬರಬೇಕಾಗಿತ್ತಲ್ಲ, ಇದನ್ನು ಎದುರಿಸಬೇಕಾಗಿತ್ತಲ್ಲ ಅಂತ ಎಲ್ಲ ಕ್ವಶನ್ಗಳನ್ನ ಕೇಳ್ತಾರೆ. ಬಹಳ ಪ್ರಮುಖವಾಗಿ ಸಂತ್ರಸ್ತೆಯರು ನಿಮ್ಮ ಮೇಲೆ ಇಂಥ ದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಹೀಗೆ ಸಾಲು ಪ್ರಶ್ನೆಗಳನ್ನು ಮಾಡಲಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ, ಏನಾದರೂ ಇವತ್ತು ಕಸ್ಟಡಿಗೆ ಕೊಟ್ಟಿದ್ದೇ ಆದರೆ ಪ್ರಜ್ವಲ್ ರೇವಣ್ಣ ಇಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಮರಿಬಾರದು. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಜಾಮೀನು ಇಲ್ಲಿ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಇದು ದೊಡ್ಡ ಪ್ರಕರಣ, ವಿಚಾರಣೆಗೆ ಒಳಪಡಿಸಲೇಬೇಕಾಗುತ್ತೆ ಆರೋಪಿಯನ್ನ. ಹಾಗಾಗಿ ಅವರಿಗೆ ಈಗಲೇ ಜಾಮೀನು ಸಿಗೋದು ಬಹುತೇಕ ಅನುಮಾನ. ಹಾಗಾಗಿ 14 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಕೊಡುವಂತೆ ಖಂಡಿತವಾಗಿಯೂ ಕೇಳ್ತಾರೆ. ಅದಾದ ನಂತರ ಕೊಟ್ಟ ನಂತರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸಾಲು ಪ್ರಶ್ನೆಗಳನ್ನು ಮಾಡಲಾಗುತ್ತೆ. ಅವರಿಂದ ಏನು ಬರುತ್ತೆ ಉತ್ತರ ಅನ್ನೋದನ್ನ SIT ಅಧಿಕಾರಿಗಳು ಲೆಕ್ಕ ಹಾಕ್ತಾ ಇರ್ತಾರೆ ಈಗಾಗಲೇ. ಜೊತೆಗೆ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಲಾಗುತ್ತೆ, ರೆಕಾರ್ಡ್ ಮಾಡಲಾಗುತ್ತೆ. ಜೊತೆಗೆ ಸಂತ್ರಸ್ತೆಯರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪ್ರಜ್ವಲ್ ರೇವಣ್ಣ ಏನು ಉತ್ತರವನ್ನು ಕೊಡ್ತಾರೆ ಆ ಆರೋಪಕ್ಕೆ, ಇದೆಲ್ಲದರ ಬಗ್ಗೆಯೂ ಕೂಡ ಖಂಡಿತವಾಗಿಯೂ ಕೂಡ ಮಾಹಿತಿ ಸಿಗುತ್ತೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಅಪರಾಧಿ ಏನಾದರೂ ಆಗಿಬಿಟ್ರೆ, ತಪ್ಪಿತಸ್ಥ ಏನಾದರೂ
ಆಗ್ಬಿಟ್ರೆ, ಇದು ಕನ್ಫರ್ಮ್ ಆದರೆ ಅವರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಖಚಿತ. ಯಾಕೆಂತ ಹೇಳಿದ್ರೆ ಇದು ಸಣ್ಣ ಪುಟ್ಟ ಪ್ರಕರಣ ಅಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಬ್ಬ MP, ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಸಹೋದರನ ಮಗ, ಮಾಜಿ ಸಚಿವರ ಮಗ, ಹಾಲಿ ಶಾಸಕನ ಮಗ. ಹಾಗಾಗಿನೇ ಆ ವ್ಯಕ್ತಿಯನ್ನ ಸುಮ್ಮನೆ ಬಿಟ್ರೆ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಾರೆ. ಸಾವಿರಾರು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದಾನೆ ಈತ, ಹೇಗೆ ಸುಮ್ಮನೆ ಬಿಟ್ರಿ ಅಂತ ಹೇಳಿ ಜನ ರೊಚ್ಚಿಗೇಳ್ತಾರೆ. ಮತ್ತೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅನುಮಾನ ಬರುವಂತಾಗುತ್ತೆ, ನಂಬಿಕೆಯನ್ನ ಕಳೆದುಕೊಳ್ತಾರೆ ಜನ. ಈ SIT ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆನೇ ಹೊರಟು ಹೋಗ್ಬಿಡುತ್ತೆ. ಹಾಗಾಗಿನೇ ಇದನ್ನ ಬಹಳ ಸೂಕ್ಷ್ಮವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಸಂಪೂರ್ಣವಾದಂತಹ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಪ್ರಕ್ರಿಯೆಯಲ್ಲಿದ್ದಾರೆ SIT ಅಧಿಕಾರಿಗಳು. ವಿಚಾರಣೆ ಬಳಿಕ ಗೊತ್ತಾಗುತ್ತೆ ಏನೆಲ್ಲ ಆಗ್ತಾ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ, ಜೊತೆಗೆ ಸಂತ್ರಸ್ತೆಯರು ಆರೋಪಕ್ಕೆ ಪ್ರಜ್ವಲ್ ರೇವಣ್ಣ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.